ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜೂನ್ 2024 ಸೋಮವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಧ್ರುವಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ತೊಂದರೆಯ ಮುಹೂರ್ತಗಳ ಸಮಯ. ನಮಗೆ ಪ್ರತಿನಿತ್ಯ ಒಂದು ಒಳ್ಳೆಯದು ಕೆಟ್ಟದು, ಒಳ್ಳೆಯವ್ರನ್ನು ಭೇಟಿ ಮಾಡ್ತೇವೆ, ಕೆಟ್ಟವರನ್ನು ಭೇಟಿ ಮಾಡ್ತೇವೆ. ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ನಮಗೆ ಅವರಿಂದ ಅನುಕೂಲ ಆಯಿತು ಅಂದರೆ ಅವರು ಒಳ್ಳೆಯವರು, ನಮಗೆ ಅವರಿಂದ ಏನೋ ಒಂದು ಸಹಾಯ ಆಗಲಿಲ್ಲ ಅಂದರೆ ಕೆಟ್ಟವರು. ಇರಲಿ, ಮನುಷ್ಯನ ಆಲೋಚನೆಯ ಪರಮಾವಧಿ ಇದು, ವಿಪರೀತ ಎತ್ತರ. ಹಿಮಾಲಯಕ್ಕಾದರೂ ಒಂದು ಅಳತೆ ಇದೆ ಅಂದರೆ ನಮ್ಮದು ಅಳತೆಗೆ ಮೀರಿದ ಪರಮಾವಧಿಯ ಆಲೋಚನೆಗಳು. ಬೆಳಿಗ್ಗೆ 8 ಗಂಟೆ 27 ನಿಮಿಷದಿಂದ 9 ಗಂಟೆ 18 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 36 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 19 ನಿಮಿಷದಿಂದ ಸಂಜೆ 4 ಗಂಟೆ 10 ನಿಮಿಷದವರೆಗಿನ ಈ ಸಮಯಗಳು ಸ್ವಲ್ಪ ತೊಂದರೆ, ಮಾನಸಿಕ ಸ್ವಲ್ಪ ಎಳೆದಾಟ, ಒದ್ದಾಟ ಇವುಗಳಾಗತಕ್ಕಂಥ ಭಾವಗಳು ಸ್ವಲ್ಪ ಜಾಸ್ತಿ. ಎಚ್ಚರಿಕೆ, ಸ್ವಲ್ಪ ಎಚ್ಚರಿಕೆ. ನಮಗೆ ಮೀರಿ ನಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಪ್ರಪಂಚದ 100 ಅತಿ ದೊಡ್ಡ ಹೆಸರು, ಖ್ಯಾತಿ, ಕೀರ್ತಿ, ಪ್ರತಿಷ್ಠೆ, ಗೌರವ, ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಒಂದು 60ರಿಂದ 70 ಭಾಗ ತುಂಬ ದೊಡ್ಡವರ ಜಾತಕ ಪರಾಮರ್ಶೆ, ದೈವಾನುಗ್ರಹ, ವಿದ್ಯಾದೇವಿ ವಾಗ್ದೇವಿ ಅನುಗ್ರಹ, ಮಹಾವಿದ್ಯಾ ಅನುಗ್ರಹ, ವಶಿನ್ಯಾದಿ ದೇವತೆಗಳ ಅನುಗ್ರಹ. ಅದರಿಂದ ಹೇಳ್ತಿದ್ದೇನೆ, ಪ್ರಪಂಚದ ಅತಿ ದೊಡ್ಡ 100 ಜನ ಪ್ರಖ್ಯಾತ, ಸುಖ್ಯಾತ, ಖ್ಯಾತ, ಕುಖ್ಯಾತರು ಇದ್ದಾರೆ. ಬೇಜಾರೇನು ಮಾಡ್ಕೋಬೇಡಿ, ಕುಖ್ಯಾತಿವಂತರು ಇದ್ದಾರೆ. ಅಂತ 100 ಜನಗಳಲ್ಲಿ ಒಂದು 60ರಿಂದ 70 ಭಾಗ ಒಂದು ಲಗ್ನದಿಂದ ಜನನ. ಜೀವನದಲ್ಲಿ ತುಂಬ ನೋವು ತಿಂದು ಗೆದ್ದಿದ್ದಾರೆ, ನಿಂತಿದ್ದಾರೆ ಅನ್ನತಕ್ಕಂಥದ್ದು ಈ 12 ಭವರಾಶಿಗಳಲ್ಲಿ ಒಂದು 3 ಟಾಪ್ 3 ರಾಶಿಗಳು ಬರುತ್ತೆ. ಅದರಲ್ಲಿ ಒಂದು ರಾಶಿ ಈ ರಾಶಿ. ಎಲ್ಲರಿಗೂ ನೋಡಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ತುಂಬ ದೊಡ್ಡವರ ಜೊತೆ ನಾನು ಮಾತಾಡಿದ್ದೇನೆ, ನೋಡಿದ್ದೇನೆ, ಕೇಳಿದ್ದೇನೆ. ಅವರು ಹಾಕೊಳ್ಳೋ ಪ್ರಶ್ನೆ ಏನು ಗೊತ್ತಾ? ತುಂಬ ಸಕ್ಸಸ್ಫುಲ್ ಪರ್ಸನ್ಸ್, ತುಂಬ ಯಶಸ್ಸನ್ನು ಕಂಡಿರತಕ್ಕಂಥವರು, ನನಗೆ ಇದರಿಂದ ಏನು ಸಿಗುತ್ತದೆ, ಏನು ಲಾಭ, ಇದು ಹಿಡ್ಕೊಂಡ್ರೆ ನನಗೆ ಸಕ್ಸಸ್ಸ, ಇದು ಬಿಟ್ಟರೆ ಸಕ್ಸಸ್ಸ. ಅದಕ್ಕೆ ಅವರಿಗೆ ಆ ಯಶಸ್ಸು ಸದಾ ಅವರ ಜೊತೆಯಲ್ಲಿರುತ್ತೆ. ಯಶಸ್ಸಿಗೆ ಒಂದು ಕಿರೀಟ ಇದು ಇವರಿಗೆ ಬರುತ್ತೆ. ಯಶಸ್ಸು ಕೂಡ ಅವರಿಗೆ ತಲೆಬಾಗಿ ನಿಲ್ಲುತ್ತದೆ. ಅಂಥದ್ದೊಂದು ಅದಮ್ಯ ಶಕ್ತಿ ಈ ಒಂದು ಟಾಪ್ 3 ರಾಶಿಗಳು ಏನಿದ್ದಾರೆ ಅವರಲ್ಲಿ ಇವರು ಎಲ್ಲರಿಗೂ ಒಲಿಯೋಲ್ಲ. ಅವ್ರು ನೋಡಿ, ಇದರಿಂದ ನನಗೇನು ಸಿಗುತ್ತೆ? ಈಗ ನಾವು ಕೇಳ್ತಿರ್ತೇವೆ, ಯಾರೋ ಏನೋ ದೋಚಿದ್ರಂತೆ, ಸಿಕ್ಕಾಕೊಂಡ್ರೆ, ಇದರಿಂದ ನನಗೇನು ಸಿಗುತ್ತೆ ಅಂತ ಆತ ಅಂದುಕೊಂಡಿದ್ದರೆ ಮಾಡ್ತಿರ್ಲಿಲ್ಲ. ಯಾರೋ ಒಬ್ಬ ರಾಜಕಾರಣಿ ತನ್ನ ಕುಟುಂಬವನ್ನೆಲ್ಲ ದೂರ ಇಟ್ಟುಬಿಟ್ಟು ಗೆಲ್ಲಲಿಕ್ಕೆ ನಿಂತ್ಕೊಂಡ. ಮೊದಲನೇ ಬಾರಿಗೆ ತುಂಬ ದೊಡ್ಡದು ಗೆದ್ದ. ಆತನಿಗೋಸ್ಕರ ತುಂಬ ಇಡೀ ಕುಟುಂಬದವರೆಲ್ಲ ನಿಂತರು. 2ನೇ ಬಾರಿಗೆ ಗೆಲ್ತಿದ್ದಾಗೆ ಎಲ್ಲೋ ಒಂದು ಆ ಎತ್ತರ ಬರ್ತಿದ್ದಾಗೆ ಕುಟುಂಬ ತುಂಬ ದೊಡ್ಡದು, ಅಲ್ಲೊಂದು ರಾಜಕೀಯ, ವ್ಯಾಪಾರ, ವ್ಯವಹಾರ, ಲೆಕ್ಕಾಚಾರಗಳು ಬಿಟ್ಟು ಇವತ್ತು ನಡುದಾರಿಯಲ್ಲಿ ನಿಂತು ಬಿಟ್ಟಿದ್ದಾನೆ. ತನ್ನ ಜೊತೆಯವ್ರನ್ನ ಬಿಟ್ಬಿಟ್ಟ. ಅವತ್ತು ಬಿಡುವ ಮೊದಲು ಇದನ್ನು
ಬಿಟ್ಟರೆ ನನಗೇನು ಲಾಭ, ಇದನ್ನು ಹಿಡಿದುಕೊಂಡರೆ ಏನು ಲಾಭ, ಇದೊಂದೇ ಪ್ರಶ್ನೆ ಆತ ಇಟ್ಕೊಂಡಿದ್ರೆ ಇವತ್ತು ಸೋಲ್ತಿರ್ಲಿಲ್ಲ, ಅರ್ಧ ಆದ್ರೂ ಗೆಲ್ತಿದ್ದ. ಆರುದ್ರ ನಕ್ಷತ್ರದ ರಾಜಕಾರಣಿ ತುಂಬಾ ಜನ ಇದ್ದಾರೆ ಆರುದ್ರ ನಕ್ಷತ್ರದಲ್ಲಿ ರಾಜಕಾರಣಿಗಳು. ಆಮೇಲೆ ನಿಮ್ಗೆ ನೀವೇ ಕಮೆಂಟ್ಸ್ ಏನೇನೋ ಹಾಕ್ಲಿಕ್ಕೆ ಹೋಗ್ಬೇಡಿ, ನೋಡಿದ್ದೇನೆ ತುಂಬಾ ಯಶಸ್ವಿ ವ್ಯಕ್ತಿಗಳು, ಅದು ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು, ಯಾವುದನ್ನು ಹಿಡಿದುಕೊಂಡರೆ ಯಶಸ್ಸು. ಇದರಿಂದ ನನಗೇನು ಸಿಗುತ್ತೆ ಅಲ್ಟಿಮೇಟ್ಲಿ? ಯಾರೋ ನಾವು ಕೇಳ್ತೇವೆ, ಮೊನ್ನೆ ನೋಡಿ ಒಂದು ದೊಡ್ಡ ಹಗರಣ ಬಂದಿದೆ, ಈ ಹಗರಣ ಮಾಡುವುದರಿಂದ, ಈ ದುಡ್ಡು ತೆಗೆದುಕೊಳ್ಳುವುದರಿಂದ ನನಗೇನು ಸಿಗುತ್ತೆ ಅನ್ನೋದು ಒಂದು ಯೋಚನೆ ಮಾಡಿದ್ದರೆ ನನ್ನ ಹೆಸರು ಕೆಡುತ್ತೆ, ನನ್ನ ಪದವಿ ಹೋಗುತ್ತೆ, ನನ್ನ ರಾಜಕೀಯ ಭವಿಷ್ಯತ್ತಿಗೆ ನಿರ್ನಾಮ ಆಗುತ್ತೆ, ಚೀತು ಅನ್ನಿಸ್ಕೋತೇನೆ. ಹೌದು, ಇದು ಒಂದನ್ನು ಯೋಚನೆ ಮಾಡಿದ್ರೆ ಆ ದುಡ್ಡು ಮುಟ್ತಿರ್ಲಿಲ್ಲ, ಹೆಸರು ಹೋಗ್ತಿರ್ಲಿಲ್ಲ, ಅಧಿಕಾರ ಹೋಗ್ತಿರ್ಲಿಲ್ಲ, ಪದವಿ ಹೋಗ್ತಿರ್ಲಿಲ್ಲ, ಪ್ರತಿಷ್ಠೆ ಹೋಗ್ತಿರ್ಲಿಲ್ಲ, ಗೌರವ ಹೋಗ್ತಿರ್ಲಿಲ್ಲ. ಏನೇ ಮಾಡಬೇಕಾದ್ರೂ ಕೆಲವು ಯಶಸ್ವಿ ವ್ಯಕ್ತಿಗಳು ಈ ಒಂದು ಸಕ್ಸಸ್ ಟೂಲ್ ಅನ್ನ ಮಾಡ್ತಾರೆ. ಒಂದು ಉದಾಹರಣೆ, ಕೆಲವರು ನೋಡ್ಬೇಕು, ಈಗ ಎಕ್ಸಾಮ್ ಫೇಲ್ ಆಗ್ಬಿಟ್ಟಿದ್ದೀರಿ, ಇಲ್ಲ ನೀವು ಆಸೆ ಪಟ್ಟಂತ ಆ ಒಂದು ಕೋರ್ಸ್ ಸಿಗ್ಲಿಲ್ಲ, ಕಾಲೇಜ್ ಸಿಗಲಿಲ್ಲ, ಇದರಿಂದ ನನಗೇನು ಸಿಗುತ್ತದೆ? ಅಕಸ್ಮಾತ್ ಸಿಗಲಿಲ್ಲ ಅಂದ್ರೆ ಕೊರಗೋದು, ಅಳೋದು, ಸೂಸೈಡ್ ಟ್ರೈ ಮಾಡೋದು, ಡಿಪ್ರೆಷನ್ ಟ್ರೈ ಮಾಡೋದು, ಇನ್ನಷ್ಟು ಗಲಿಬಿಲಿ ಮಾಡಿಟ್ಟು ಬಿಡೋದು ಸುತ್ತಮುತ್ತಲಿನವರು ಕೂಡ, ನಮ್ಮ ಮಕ್ಕಳನ್ನ. ಇವತ್ತು ನೋಡಿ ನೀಟ್ನ ಒಂದು ಗೊಂದಲಗಳು ಏನೇನೋ ಬರ್ತಿದೆ, ಒಂದೇ ಬಾರಿಗೆ ಯಾವ ವರ್ಷವೂ ನಡೆದಿಲ್ಲ, ಮೊದಲನೇ ರ್ಯಾಂಕ್ ಇಷ್ಟು ಜನಕ್ಕೆ ಬರುತ್ತೆ ಅನ್ನತಕ್ಕಂಥದ್ದು. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಹಾಲಲ್ಲಿ ಸೆಂಟರಲ್ಲಿ ನಡೆದಿರ್ತಕ್ಕಂಥವರಿಗೆ 4 ರಿಂದ 5 ಜನಕ್ಕೆ ಫಸ್ಟ್ ರ್ಯಾಂಕ್ ಬರುತ್ತೆ ಅನ್ನತಕ್ಕಂಥದ್ದು. ಇದನ್ನು ಮಾಡುವುದರಿಂದ ನನಗೆ ವಾಟ್ ಫೇತ್ ಈಸ್ ಫಾರ್ ಮಿ, ನನಗೇನು ಸಿಗುತ್ತೆ? ಹೆಸರು ಹೋಯ್ತಾ? ಆ ಡಾಕ್ಟ್ರು ಪೋಷಕಾರ್ 3 ಲಕ್ಷ 5 ಲಕ್ಷ ತಗೊಂಡು ರಕ್ತನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸರಿ, ಆಗ ಮಾಡೋಕ್ ಮೊದಲು ಇದರಿಂದ ನನಗೇನು ಸಿಗುತ್ತದೆ ನೋಡಿ, ಇದು ಒಂದೇ ಯಶಸ್ಸಿನ ಮಂತ್ರ, ನೀವು ನಂಬಲ್ಲ. ಎಸ್, ರೈಟ್ ಟೈಮ್, ರೈಟ್ ಡಿಸಿಷನ್, ರೈಟ್ ಥಾಟ್ಸ್, ರೈಟ್ ಪ್ಲೇಸ್, ಇದೆಲ್ಲವೂ ಇದಾವೆ. ಆದರೆ ಅದೆಲ್ಲದಕ್ಕೂ ಎತ್ತರದಲ್ಲಿರೋ ಒಂದು ವಾಕ್ಯ ಅನ್ಕೋತ್ರ, ಇದರಿಂದ ನನಗೆ ಏನು ಸಿಗುತ್ತದೆ. ಈ ವ್ಯಕ್ತಿ ಯಾರ್ದೋ ಪರಿಚಯ, ಅಲ್ಲೊಂದು ಅನೈತಿಕ ವ್ಯವಹಾರ, ಅನ್ಯಾಯದ ವ್ಯವಹಾರ, ಅಧರ್ಮದ ವ್ಯವಹಾರ, ಬೇರೆ ಏನೋ, ಇದನ್ನ ಹಿಡಿದುಕೊಂಡರೆ ನನಗೇನು ಸಿಗುತ್ತದೆ? ಜೈಲಲ್ಲಿರೋರು ಈಗ ಯಾರನ್ನೋ ಕೊಲೆ ಮಾಡಿಬಿಟ್ರಿ, ಮಾಡುವ ಮೊದಲು ನನಗೇನು ಸಿಗುತ್ತದೆ? ಆತ್ಮತೃಪ್ತಿ ತೆಗೆದು ಹೂತಾಕಿ 6 ಅಡಿ 3 ಅಡಿ. ಹೌದು, ಇದನ್ನ ಓದಿಕೊಂಡರೆ, ಈಗ ಇದನ್ನ ನಾನು ಕುಳಿತುಕೊಂಡು ಓದಿಕೊಂಡರೆ, ಸಿದ್ಧತೆ ಮಾಡಿಕೊಂಡರೆ ನನಗೇನು ಸಿಗುತ್ತೆ? ರ್ಯಾಂಕ್ ಸಿಗುತ್ತೆ, ಹೆಸರು ಸಿಗುತ್ತೆ, ಅವಾರ್ಡ್ ಸಿಗುತ್ತೆ. ಕೆಲಸದಲ್ಲಿ ನಾನು ಇನ್ನಷ್ಟು ಕಾರ್ಯಕ್ಷಮತೆಯಿಂದ ಆ ಕೆಲಸವನ್ನು ತುಂಬಾ ಶ್ರದ್ಧಾಭಕ್ತಿಯಿಂದ ಮಾಡ್ತೇನೆ. ನನಗೇನು ಸಿಗುತ್ತದೆ? ಅಪರೂಪ ಮಕ್ಕಳೇ, ಟಾಪ್ 10 ಸಕ್ಸಸ್ಫುಲ್ ಪೀಪಲ್, ತುಂಬಾ ಪ್ರಪಂಚದ ಅತಿ ದೊಡ್ಡ ಯಶಸ್ವಿ ವ್ಯಕ್ತಿಗಳ ಮಹಾಗುಟ್ಟು ಇವತ್ತು ನಾನು ರಿವೀಲ್ ಮಾಡ್ತಿರೋದು. ಇದು ಒಂದನ್ನ, ನನಗೆ ಇದನ್ನ ಮಾಡುವುದನ್ನ ನನಗೇನ್ ಸಿಗುತ್ತೆ ಇದನ್ನ ಇಟ್ಕೊಳ್ಳಿ, ನಿಮ್ ಟೇಬಲ್ ಮೇಲೆ ಬರ್ಕೊಳ್ಳಿ. ಈಗ ಒಂದು ಸಣ್ಣ ಜಗಳ, ನನಗೆ ಇದರಿಂದ ಏನ್ ಸಿಗುತ್ತೆ? ಆ ಒಂದು ಸಣ್ಣ ಜಗಳ ರಚ್ಚ. ಮೊನ್ನೆ ಒಂದು ದಂಪತಿಗಳು ಇಬ್ರು, ಸಣ್ಣ ಮಾತು ಅಲ್ಲ, ಅತ್ತೆ, ದೊಡ್ಡ ಕುಟುಂಬ, ನಮ್ಮ ಊರಿಗಿತ್ತಿ ದೂರದಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ, ನನ್ನ ಜೀವ ಹಿಂಡುತ್ತೆ ನಮ್ಮ ಅತ್ತೆ. ಎದ್ದು ಸೀದಾ ತಾಯಿ ಮನೆಗೆ ಹೋಗಿ ಕೂತ್ಕೊಬಿಟ್ಟಿದೆ. ತಿಂಗಳಗಟ್ಲೆ ಯಾರೋ ಬರ್ತಾರೆ, ಯಾರೋ ಕೇಳ್ತಾರೆ, ಮಗು ಎಲ್ಲಪ್ಪ, ಧರ್ಮಪತ್ನಿ ಎಲ್ಲಪ್ಪ, ಫೋನ್ ಮಾಡ್ತಾನೆ, ಪಾಪ, ಬಾರೋ ಪುಟ್ಟ, ನಿಮ್ಗೆ ಯಾರೋ ಬ್ರೈನ್ ವಾಶ್ ಮಾಡ್ತಿದ್ದಾರೆ, ನನಗೆ ಏನು ಸಿಗುತ್ತದೆ ಇದರಿಂದ ಬಿಟ್ಟು ಹೋದರೆ?
ಹೌದು, ಆಗಬೇಕಾದರೂ ನೀವು ಪರೀಕ್ಷಿಸ್ಬೇಕು. ನೀವು ಮದುವೆ ಆಗ್ಬೇಕಾದಾಗ್ಲು ಮೊನ್ನೆ ಕೂಡ ಒಂದು ಜೋಡಿ ನಾನು ಕೇಳಿದೆ, ನಿನಗೆ ನೋಡಪ್ಪ ಹೆಣ್ಮಗು ಹುಡುಗನ ಜಾತಕ ತಂದಿದೆ, ಹುಡುಗನೂ ಬಂದಿದ್ದಾನೆ, ಹುಡುಗಿ ತಾಯಿನೂ ಬಂದಿದೆ. ಅವನ ಜಾತಕದಲ್ಲಿದೆ ಹೆಂಡತಿ ಹೆಣ್ಣಿಂದ ನೋವು. ನೋಡಮ್ಮ, ಮೊದಲೇ ಬರೆದು ಇಟ್ಕೊಂಡು ನಿನ್ಗೆ ಇಷ್ಟ ಕಷ್ಟ ಇದೆಲ್ಲ ನೋಡಿ, ಅವ್ರು ಇಂಥದ್ದೊಂದು ಅಧಿಕಾರಿ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ, ಅದಾಗಲೇಬೇಕು. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನನಗದು ಗೌರವ ಅಲ್ವಾ? ಆಗಿಲ್ಲ ಅಂದ್ರೆ 7 ವರ್ಷದ ಹಿಂದ್ಗಡೆ ಪ್ರೀತಿಸಿದ್ಯಾ, ಇಷ್ಟಪಟ್ಟಿದ್ಯಾ, ಆ ಅಧಿಕಾರ, ಆ ಹೆಸರು, ಆ ಕೀರ್ತಿ, ಆ ಪ್ರತಿಷ್ಠೆ ಗೋಸ್ಕರ ಪ್ರೀತಿ ಮಾಡಿದ್ಯಾ? ಈ ವ್ಯಕ್ತಿಯ ಹೃದಯ ನೋಡಿ ಪ್ರೀತಿ ಮಾಡಿದ್ಯಾ? ಇಲ್ಲ ಆಗ್ಲೇ ಕಂಡೀಷನ್ ಹಾಕಿದ್ದೆ, ನನಗೇನು ಸಿಗುತ್ತದೆ ನೋಡಿ. ಅವನಿಗೆ ಆಲ್ರೆಡಿ ರಿಟರ್ನು ಹಣೆ ಬರದಲ್ಲಿ ಕುಯಿಸ್ಕೊತೀಯ, ಹೋಗು. ದೇ ಡಿಸೈಡೆಡ್. ಜೀವನ ಪರ್ಯಂತ ಅವನಿಗೆ ವಿಲ್ಲನ್ ಇನ್ಯಾರು ಅಲ್ಲ, ಆಕೆನೆ. ಆಕೆ ತಪ್ಪಲ್ಲ, ಅವನ ಜಾತಕದಲ್ಲಿ ಮೊದಲೇ ಇದೆ ಅಂಥದ್ದೇ ಒಂದು ಆಕಾಂಕ್ಷೆ ಇರೋ ಸರಿ, ನನ್ನ ಕೆಲಸ ಎಷ್ಟಿದೆ, ನನ್ನ ಪ್ಯಾಕೇಜ್ ಎಷ್ಟಿದೆ, ನನ್ನ ಗಂಡನ ಪ್ಯಾಕೇಜ್, ನನ್ನ ಗಂಡನ ಸ್ಥಾನ. ಇವತ್ತು ನಾನು ನೋಡ್ತಿದ್ದೇನೆ ತುಂಬಾ ಜನ ಕೇಳೋದೇನು ಗೊತ್ತಾ? ಪ್ಯಾಕೇಜ್ ಎಷ್ಟು, ಜಾಬ್ ಏನು, ಪೊಸಿಷನ್ ಏನು, ಆಸ್ತಿ ಏನು, ಅಂತಸ್ತೇನು, ಕಾರ್ ಏನು. ಶ್ಯೋ, ಮಗ ಆ ಸ್ಕೂಲಾ, ಮಗ ಆ ಕಾಲೇಜಾ? ಯಾರೂ ಒಳ್ಳೆತನ ಕೇಳ್ತಿಲ್ಲ, ಎಷ್ಟು ಒಳ್ಳೆಯವ ಇಲ್ಲ ಮಕ್ಕಳೇ. ಇವತ್ತು ಸಮಾಜ ಒಡೆದು ಹೋಗಲಿಕ್ಕೆ ಡೈವರ್ಸ್ ಕಾರಣಗಳಾಗಲಿಕ್ಕೆ ಅತಿ ಮುಖ್ಯ ಕಾರಣ ಇವುಗಳ ಆಕಾಂಕ್ಷೆಗಳ ಅತಿ ಎತ್ತರದ ಸ್ಥಾಯಿ. ನನಗೇನು ಸಿಗುತ್ತೆ, ನನಗೇನು ಸಿಗುತ್ತೆ, ನೆನ್ಪಿಟ್ಕೊಳ್ಳಿ, ಅಪರೂಪ. ಈ ತರದ ಆಲೋಚನೆ ಅಪರೂಪ. ಬಟ್ ಯಾಕೋ ಏನೋ ಈ ರಾಶಿಯವರು ನನಗೇನು ಸಿಗುತ್ತೆ ಅನ್ನೋದಕ್ಕಿಂತ ನಿಮಗೇನು ಕೊಡಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ತುಂಬಾ ನೋವು ತಿಂದಿರ್ತಾರೆ, ಯಶಸ್ಸು ಪಟ್ಟಿರ್ತಾರೆ, ಆದರೆ ಅಷ್ಟೇ ಗಾಯಗಳು, ಮೈಯೆಲ್ಲಾ ಗಾಯಗಳೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ಇವತ್ತಿಂದ ಒಂದು ಬೋರ್ಡಲ್ಲಿ ಬರ್ಕೋಬಿಡಿ, ಒಂದು ಜಗಳ, ಒಂದು ಮುನಿಸು. ನಾನು ಫೇಲ್ ಆದ್ರೆ ಏನ್ ಸಿಗುತ್ತೆ, ನಾನು ಓದದಿದ್ರೆ ಏನಾಗುತ್ತೆ, ಏನು ಸಿಗುತ್ತೆ ನನಗೆ, ಕೆಲಸಕ್ಕೆ ಹೋಗದಿದ್ರೆ ಏನು ಸಿಗುತ್ತೆ, ನನಗೇನ್ ಸಿಗುತ್ತೆಪ್ಪ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ, ಕೆಲ್ಸಕ್ಕೆ ಹೋದ ಅಂದ್ರೆ ಏನ್ ಸಿಗುತ್ತೆ, ಪ್ರಾಮಾಣಿಕತೆಯಿಂದ ಮಾಡಿದ್ರೆ ನನಗೇನು ಸಿಗುತ್ತೆ, ನನ್ನ ಕೆಲಸ ನಾನು ನಿಯತ್ತಿಂದ ಮಾಡಿದ್ರೆ ನನಗೇನು ಸಿಗುತ್ತೆ, ನನ್ನ ವೃತ್ತಿ ಧರ್ಮವನ್ನ ನಿಜಾಯಿತಿಯಿಂದ ಮಾಡಿದರೆ ನನಗೇನು ಸಿಗುತ್ತೆ. ಹೌದು, ನನ್ನ ಗಂಡನನ್ನು, ನನ್ನ ಹೆಂಡತಿಯನ್ನು ಪರಿಪೂರ್ಣ ಪ್ರೀತಿ ಭಾವದಿಂದ ನೋಡಿದರೆ ನನಗೇನು ಸಿಗುತ್ತೆ. ಇದೆಲ್ಲ ಹಾಕೊಂಡು ನೋಡಿ, ಇದೊಂದೇ ವಾಕ್ಯವನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ. ನಾನು ವೇಗವಾಗಿ ಗಾಡಿ ತಗೊಂಡೋದ್ರೆ ನನಗೇನು ಸಿಗುತ್ತೆ, ಕುಡಿದು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದರೆ ನನಗೇನು ಸಿಗುತ್ತೆ, ನನಗಿಂತಲೂ ಬಲಶಾಲಿಯಾದ ವ್ಯಕ್ತಿಯ ಜೊತೆ ಕದನಕ್ಕೆ ಇಳಿದರೆ ನನಗೇನು ಸಿಗುತ್ತೆ, ಏನು ವಿಚಾರಿಸಲೇ ಇಲ್ಲ ವ್ಯಾಪಾರ ಮಾಡಿಬಿಡುತ್ತೇನೆ ನನಗೇನು ಸಿಗುತ್ತೆ, ಅವ್ರು ಯಾರೋ ದುಡ್ಡು ಕೇಳಿದ್ರು, ಸಹಾಯ ಮಾಡಿ ಅಂದ್ರು, ಅಣ್ಣನೇ, ತಮ್ಮನೇ, ಗೆಳೆಯನೇ, ಗೆಳತಿನೇ, ನಾನೇ, ನನಗೇನು ಸಿಗುತ್ತೆ, ಅಲ್ಟಿಮೇಟ್ಲಿ ನನಗೇನು ಸಿಗುತ್ತೆ. ಇದನ್ನ ಅಪ್ಲೈ ಮಾಡಿ ನೋಡಿ ಮಕ್ಕಳೇ. ಎಲ್ಲದಕ್ಕಿಂತಲೂ ತುಂಬಾ ಎತ್ತರದ ವಾಕ್ಯ ಇದು, ನೆನಪಿಟ್ಟುಕೊಳ್ಳಿ. ನಾನೀಗ ಸಿಟ್ಟುಗೊಂಡರೆ ನನಗೇನು ಸಿಗುತ್ತೆ, ನಾನು ಈ ಮನೆ ಬಿಟ್ಟು ಹೋದರೆ ನನಗೇನು ಸಿಗುತ್ತೆ. ದ ಗೋಲ್ಡನ್ ವರ್ಡ್ಸ್, ಇದು ನೆನಪಿಟ್ಟುಕೊಳ್ಳಿ. ಹೌದು, ನಾನು ಎಕ್ಸಸೈಸ್ ಮಾಡಿದ್ರೆ ನನಗೇನು ಸಿಗುತ್ತೆ, ನಾನು ಡಯಟ್ ಅಲ್ಲಿ ಇಲ್ಲ, ಡಯಾಬಿಟಿಸ್ ಬಂದಿದೆ ನನಗೇನು ಸಿಗುತ್ತೆ, ಚೆನ್ನಾಗಿ ಮಾವಿನ ಹಣ್ಣು 4 ಜಮಾಯಿಸಿದೆ, ಶುಗರ್ ಬಂದಿದೆ ನನಗೇನು ಸಿಗುತ್ತೆ, ಜಾಮೂನ್ 4 ಸರಿಯಾಗಿ ತಿಂದೆ ನನಗೇನು ಸಿಗುತ್ತೆ.
ಕಿಟಕಿ ಬಿಟ್ಟು ಆ ಕಡೆ ನೋಡ್ತಾ ಕುತ್ಕೊಂಡೆ, ಪಕ್ಕದ ಕಾಂಪೌಂಡು, ನನಗೇನು ಸಿಗುತ್ತೆ. ಪಕ್ಕದ ತಟ್ಟೆ ನೋಡ್ತಾ ಕುತ್ಕೊಂಡೆ, ನನಗೇನು ಸಿಗುತ್ತೆ. ಎಲ್ಲದಕ್ಕೂ ಅಪ್ಲೈ ಮಾಡಿ ಮಕ್ಕಳೇ. ಒಂದು ಜಗಳ, ಒಂದು ಮುನಿಸು, ನಾನು ಮಲಗೇ ಇದ್ದರೆ ನನಗೇನು ಸಿಗುತ್ತೆ. ನಾನು ಬರೀ ಕೆಲಸ ಮಾಡ್ತಲೇ ಇದ್ರೆ ನನಗೇನು ಸಿಗುತ್ತೆ. ಹೌದು, ನಾನು ಸಾಲ ಮಾಡ್ತಲೇ ಇದ್ರೆ ನನಗೇನು ಸಿಗುತ್ತೆ. ನಾನು ಜೂಜಾಟ ಆಡ್ತಾ ಇದ್ರೆ ನನಗೇನು ಸಿಗುತ್ತೆ. ನಾನು ಈ ತರನೇ ಇಂಟ್ರಾಡೇ ಟ್ರೇಡಿಂಗ್ ಏನು ರಿಸರ್ಚ್ ಮಾಡಿದೆ, ದುಡ್ಡು ಹಾಕಿದೆ, ನನಗೇನು ಸಿಗುತ್ತೆ. ಯಾರೋ ಇನ್ಫ್ಲೂಯೆನ್ಸರ್ ಮಾತು ಕೇಳ್ಬಿಟ್ಟು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದೆ, ಯಾವುದೋ ಒಂದು ಲಿಂಕ್ ಬಂತು, APK ಫೈಲ್ ಬಂದ್ರೆ ಲಿಂಕ್ ಮಾಡಬೇಡಿ, ಟಚ್ ಮಾಡಬೇಡಿ ಅಂತ ಹೇಳಿದ್ದಾನೆ. ನೋಡಿ, ಮೊನ್ನೆ ಯಾರೋ APK ಫೈಲ್ ಕ್ಲಿಕ್ ಮಾಡಿದ್ದಾರೆ, ಒಂದು ಹೆಚ್ಚು ಕಡಿಮೆ 7 ರಿಂದ 9 ಲಕ್ಷ ಬೂಮ್ ಅಕೌಂಟಿಂದ. ಯಾವುದೋ ಬಾಂಗ್ಲಾದೇಶಕ್ಕೆಲ್ಲ ಹೋಗ್ಬಿಟ್ಟಿದೆ ದುಡ್ಡು. ಲೆಕ್ಕ ಹಾಕೊಳ್ಳಿ. ಎಲ್ಲಿಂದ ಪೊಲೀಸವರು ಹುಡ್ಕೊಂಡು ಬರೋದು ಎಷ್ಟು ಅಂತ. ನಮ್ಮ ದೊರೆ ಆಗಲಿ, ದೊರೆ ಮಟ್ಟದ ಅಧಿಕಾರಿಗಳಾಗಲಿ ಈ ತರ ನಮ್ಮನ್ನ ಎಚ್ಚರಿಕೆ ಕೊಡ್ತಾ ಮಾಡಬೇಡ. ಮಳೆಗಾಲದಲ್ಲಿ ನಿನ್ನ ಕರೆಂಟ್ ಪೋಲ್ ಮುಟ್ಟು ಅಂತ ಯಾರು ಹೇಳಿದ್ರು? ಮರದ ಕೆಳಗಡೆ ಯಾರು ನಿಂತ್ಕೊ ಅಂದ್ರು? ನನಗೇನು ಸಿಗುತ್ತೆ. ನಿಮಗೆ ಈ ರೀತಿ ಹೇಳೋದ್ರಿಂದ ನನಗೇನು ಸಿಗುತ್ತೆ? ಹೌದು, ಒಂದು ರಾಶಿಗೆ ನಿಜವಾಗ್ಲೂ ಹೇಳ್ತೇನೆ, ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡಲ್ಲ. ಟಾಪ್ 100 ಜನ ಮಹಾ ಶ್ರೀಮಂತರು, ಹೆಸರು ಶ್ರೀಮಂತಿಕೆ ಅಂತ ಹೇಳಿದ ತಕ್ಷಣ ಬರೀ ದುಡ್ಡು ಅನ್ಕೋಬೇಡಿ ಮಕ್ಕಳೇ. ಹೆಸರು ಪಡೆದಿರ್ತಾರೆ, ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ, ಅಪರಿಮಿತ ಒಂದು ಗೌರವ, ಬಲ, ಅಧಿಕಾರ ಈ ತರದ್ದು ಪಡೆದಿರ್ತಾರೆ. ಬರೀ ದುಡ್ಡಿಂದ ಅಳಿಬೇಡಿ. ಹೆಸರಿದೆ, ಗೌರವ ಇದೆ, ಸನ್ಮಾನ ಇದೆ, ಪದವಿ ಇದೆ, ಪ್ರತಿಷ್ಠೆ ಇದೆ, ನಡೆದಾಡೋ ದೈವ ಅಂತಾರೆ, ಆ ಮಹಾಪುಣ್ಯಾತ್ಮ ಬಂದ ಅಂತಾರೆ. 100ರಲ್ಲಿ 70 ಜನ ಫಾಲೋ ಮಾಡುವ, 100ಕ್ಕೆ 100 ಜನ, ಅದರಲ್ಲಿ 70 ಜನ ಫಾಲೋ ಮಾಡ್ತಾರೆ. ಅದರಲ್ಲಿ ಆ 100ರಲ್ಲಿ 60 ರಿಂದ 70 ಜನ ಯಾರು ಗೊತ್ತಾ? ಯಾವ ರಾಶಿಯವರು ಗೊತ್ತಾ? ಟಾಪ್ 3 ರಾಶಿಗಳೇ ಇದಾವೆ. ಅದರಲ್ಲಿ ಒಂದು ರಾಶಿ ತುಲಾ ರಾಶಿ. ನಿಮಗಿರೋ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ನನಗೇನು ಸಿಗುತ್ತೆ ಅನ್ನೋದ್ರಲ್ಲಿ ನೀವು ಏಕತಾನತೆ ಜಾಸ್ತಿ, ಬೇರೆ ಏನೋ ಮಾಡ್ಲಿಕ್ಕೆ ಹೋಗಲ್ಲ ನೀವು. ತುಲಾ ಲಗ್ನದಲ್ಲಿ ಹುಟ್ಟಿದವರು ನಾನು ನೋಡಿದ್ದಾನೆ. ಸಾಮಾನ್ಯರೆಲ್ಲ ನೀವು ನೆನಪಿಟ್ಟುಕೊಳ್ಳಿ, ಯು ಆರ್ ಅಸೆಂಬಲ್ಡ್ ಅಂಡ್ ಅಸೈನ್ಡ್. ನೀವು ಎರಡೂ ನಿಂತುಕೊಂಡು ಬಿಟ್ಟರೆ ನಿಮ್ಮನ್ನು ತಡೆಯೋ ಶಕ್ತಿ ಇಲ್ಲ. ಅಂತ ತುಲಾ ಲಗ್ನದಲ್ಲೇ NT ರಾಮರಾವ್ ಹುಟ್ಟಿರೋದು. ಅಂತ ತುಲಾ ಲಗ್ನದಲ್ಲೇ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರೋದು. MG ರಾಮಚಂದ್ರನ್ ಹುಟ್ಟಿರೋದು. ನನಗೇನು ಸಿಗುತ್ತೆ, ನನಗೇನು ಸಿಗುತ್ತೆ. ನೋಡಿ, ರಾಜ್ಕುಮಾರ್ ಅವ್ರಿಗೆ ತುಂಬಾ ಪುಸ್ತಕಗಳು ಓದುವಂತ ಒಂದು ಕಾದಂಬರಿಗಳಿರ್ಬೋದು, ಪುಸ್ತಕಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಹಲವಾರು ವಿಚಾರದಲ್ಲಿ ತುಂಬಾ ತಿಳ್ಕೊತಿದ್ರು, ಓದ್ತಿದ್ರು, ಮಾಡ್ತಿದ್ರು. ಅದಕ್ಕೋಸ್ಕರ ತಯಾರಿ. ನಾನು ಇದು ಬಿಟ್ಟು ಬೇರೆ, ಅವರು ಯಾವುದೋ ಒಂದು ಆಂಗಲ್ ಅಲ್ಲಿ ಶೂಟ್ ಮಾಡುವಾಗ ಅವ್ರಿಗೆ ಅನ್ಸೋದಂತೆ, ಯಾಕೋ ಕ್ಯಾಮ್ರದ ಮುಂದ್ಗಡೆ ಕ್ಯಾಮ್ರಾ ಒಂಚೂರು ಹೀಗಾಯ್ತು, ನಾನು ಈ ಕಡೆ ಬಂದ, ಕ್ಯಾಮರಾ ಸರಿಯಾಗಿದ್ನ ಇಲ್ವಾ? ಅವ್ರಿಗೆ ಗೊತ್ತಾಗೋದು. ಅಷ್ಟು ಒಂದು ಪಕ್ವತೆ, ಏಕತಾನತೆ, ನನಗೇನ್ ಸಿಗುತ್ತೆ ಅನ್ನೋದ್ರ ಮೇಲೆ ಗಮನ ಇರ್ತಿತ್ತು. ಶೂಟ್ ಆಗಿದ್ದೆ ಕೇಳೋರಂತೆ. ಅಷ್ಟು ದೊಡ್ಡ ವರನಟ. ಸ್ವಲ್ಪ ನೋಡಿ ಹೇಗನ್ನಿಸ್ತು ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಹೀಗೆ ಅಂದ್ರೆ ಇನ್ನೊಂದು ಟೇಕ್ ತಗೋತಾನೆ. ನನಗೆ ಯಾಕೋ ಒಂದು ಸಣ್ಣ ಅಸಂತೃಪ್ತಿ, ನೀವು ಹೇಳಿದಾಗ ಮಾಡಿಲ್ಲ, ಅಷ್ಟು ಬಂದಿಲ್ಲ ಅಂತ ಅನ್ನಿಸ್ದೆ. ಇಲ್ಲ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಒಮ್ಮೆ ನಮಗೊಬ್ಬ ವ್ಯಕ್ತಿ ಮೆಚ್ಚುಗೆ ಆಗ್ಬಿಟ್ರೆ ಅವ್ರು ಏನ್ ಮಾಡಿದ್ರು ನಮ್ಗೆ ಮೆಚ್ಚುಗೆ, ಕೂತ್ರು ಮೆಚ್ಚುಗೆ, ನಿಂತರು ಮೆಚ್ಚುಗೆ. ಅದೇ ಕೆಟ್ಟ ದೃಷ್ಟಿ ಬಂದ್ಬಿಡ್ತು ನಮ್ಗಂದ್ರೆ ಅವ್ರು ಎಷ್ಟೇ ಒಳ್ಳೇದಾಗ ನಡ್ಕೊಂಡ್ರು ನಮಗ್ ಕೆಟ್ಟವ್ರೆ ಅಷ್ಟೇ. ಇವರು ಮತ್ತೆ ಬಂದು ಆ ಸ್ಟೇಕ್ ಅನ್ನ ನಿಧಾನವಾಗಿ ಹೇಗ್ ಮಾಡ್ಬೇಕು ಅಂತ ಮಾಡಿ ಆ ಕೇಳೋರು. ಮೊದಲಿದ್ದಕ್ಕಿಂತಲೂ ಇದು ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಇವ್ರಿಗೆ ಗೊತ್ತಾಗೋದು ಕ್ಯಾಮ್ರಾ ಮುಂದ್ಗಡೆ ನಾನೆಲ್ಲೋ ಒಂಚೂರು ಈ ತರ ನೋಡಿ, ಈ ತರ ಜರುಗ್ ಬಿಟ್ಟಿದ್ದಾನೆ, ಕ್ಯಾಮ್ರಾ ಮುಂದ್ಗಡೆನೆ ಇದ್ದಾನೆ, ಜರುಗ್ ಬಿಟ್ಟಿದ್ದಾನೆ. ಬಟ್ ಇದು ಬೆಟರ್ ಆಂಗಲ್ ಅನ್ನತಕ್ಕಂಥ ಮಾತು. ಎಷ್ಟು ಪಕ್ವತೆ ಅಂದ್ರೆ ಅವ್ರಿಗೆ ಕ್ಯಾಮ್ರಾ ನಡೆಸ್ಬೋದಿತ್ತು, ಕ್ಯಾಮ್ರಾ ಹೆಡ್ ಆಗ್ಬೋದಿತ್ತು, ಕ್ಯಾಮ್ರಾ ಮೆನ್ ಆಗ್ಬೋದಿತ್ತು, ಎಡಿಟಿಂಗ್ ಅಲ್ಲಿ ಕುತ್ಕೋಬೋದಿತ್ತು. ಸಾಹಿತ್ಯ
ಸಂಕಲನ, ಗಾಯನ, ಸಂಗೀತ, ಬಿಡಿ ಡೈರೆಕ್ಷನ್ ಮಾಡ್ಬೋದಿತ್ತು, ಪ್ರೊಡಕ್ಷನ್ ಮಾಡ್ಬೋದಿತ್ತು, ಪ್ರೊಡ್ಯೂಸರ್ ಆಗಿಯೂ ಇರ್ಬೋದಿತ್ತು, ನಿರ್ಮಾಪಕರಾಗಿ. ನನಗೇನು ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದರಲ್ಲೇ ನಿಂತು ಬಿಟ್ರು. ಅದಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಪದ್ಮಭೂಷಣ. ಪುಟ್ಟಣ್ಣ ಕಣಗಲ್ ಕೂಡ ಅಷ್ಟೇ. ಇವತ್ತೇನಾದ್ರೂ ಒಂದು ಶ್ರೇಷ್ಠ ನಿರ್ದೇಶಕ ಅಂತ ಕರ್ನಾಟಕದಲ್ಲಿ ಅವಾರ್ಡ್ ಕೊಡ್ತಾರೆ ಅಂದ್ರೆ ಪುಟ್ಟಣ್ಣ ಕಣಗಲ್ ಅವರ ಶಕ್ತಿಯಿಂದ, ಹೆಸರಿನಿಂದ, ಆ ಒಂದು ಸ್ಥಿತಪ್ರಜ್ಞತೆ. ನನಗೇನು ಸಿಗುತ್ತೆ, ತುಲಾ ಲಗ್ನವೇ, ನೆನ್ಪಿಟ್ಕೊಳ್ಳಿ. ಗಾಯಗಳಾಗಿದ್ದಾವೆ, ಆದ್ರೆ ಆ ಹೆಸರು ಪಡಿಲಿಕ್ಕೆ ನೋಡಿ ಅವರು ಬೇರೆ ಏನಾದ್ರೂ ಆಗ್ಬೋದಿತ್ತು. ಇಷ್ಟೆಲ್ಲ ಎಷ್ಟೋ ದೊಡ್ಡ ದೊಡ್ಡವ್ರಿಗೆಲ್ಲ ಎಷ್ಟು ಜನರನ್ನ ಪರಿಚಯಿಸಿದವರು ಅವರು, ಸ್ಟಾರ್ಗಿರಿ ತಂದು ಕೊಟ್ಟವ್ರು ಅವರು. ನನಗೇನು ಸಿಗುತ್ತೆ, ಹೋಗ್ತಿರ್ಲಿಲ್ಲ, ಧುಮುಕ್ತಿರ್ಲಿಲ್ಲ. ತುಲಾ ಲಗ್ನದವರು, ತುಲಾ ರಾಶಿಯವರು ಹಾಗೆ. ನೀವೇನಾದ್ರೂ ಅದ್ರಲ್ಲಿ ಹುಟ್ಟಿದ್ರೆ ಕೆಲವೊಂದು ನೋವುಗಳು, ಗಾಯಗಳು, ಅವಮಾನಗಳು ನಡೆದಿರುತ್ತೆ. ಅದಕ್ಕೆ ತೀರಾ ಭಾವುಕರಾಗಬೇಡಿ. ನನಗೇನು ಸಿಗುತ್ತೆ ಅಂದ್ಕೊಂಡು ಮುಂದಕ್ಕೆ ಹೋಗಿ ಅಲ್ಲೇ ಕುತ್ಕೊಂಡು ಅಳಬೇಡಿ. ಅಳೋದ್ರಿಂದ ನನಗೇನು ಸಿಗುತ್ತೆ, ಕೊರಗೋದ್ರಿಂದ ಏನು ಸಿಗುತ್ತೆ, ದ್ವೇಷಿಸೋದ್ರಿಂದ ಏನು ಸಿಗುತ್ತೆ, ಇಷ್ಟು ಅಂದುಕೊಳ್ಳಿ. ಮುಖ್ಯವಾಗಿ ತುಲಾ ಲಗ್ನ, ತುಲಾ ರಾಶಿ ನಿಮ್ಮನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡುತ್ತೆ, ನೆನಪಿಟ್ಕೊಳ್ಳಿ. ಹೇಳೋದಿಲ್ಲ, ತುಂಬಾ ಗಲಿಬಿಲಿಗೊಳ್ಳುವ ರಾಶಿಗಳಲ್ಲಿಯೇ ಟಾಪ್ 3 ರಾಶಿಗಳಲ್ಲಿ ಒಂದು ಕನ್ಯಾ ರಾಶಿ ಅಂದ್ರೆ ತುಂಬಾ ಹರ್ಟ್ ಆಗತಕ್ಕಂಥ ರಾಶಿ ತುಲಾ ರಾಶಿ. ನಿಮ್ಮ ಶಕ್ತಿ ಅಪರಿಮಿತ. ಎದ್ರೆ, ನಿಂತ್ರೆ, ಕೂತ್ರೆ ನಿಮ್ಮನ್ನ ಆ ಒಂದು ಪ್ರಕೃತಿ, ಮನೆ, ಕುಟುಂಬ ವ್ಯವಸ್ಥೆ, ವೃತ್ತಿ, ಬಂಧು ಬಳಗ ಎಲ್ಲದರಲ್ಲೊಂದು ಏನಾದ್ರೂ ಒಂದು ಈ ರೀತಿ ಇಟ್ಟಿರ್ತಾನೆ. ಓ ರಾಮಚಂದ್ರ, ನೀವು ಒಬ್ಬರೇ ಅಲ್ಲ, ಇನ್ನೂ 2-3 ರಾಶಿಗಳಿದ್ದಾರೆ. ನೀವು ಪ್ರಪಂಚದ ಅತಿ ದೊಡ್ಡ ಶಕ್ತಿಶಾಲಿಯಾದ ವ್ಯಕ್ತಿಗಳು. ಅದಕ್ಕೆ ಶಕ್ತಿ ಇರೋ ವ್ಯಕ್ತಿನ ಹೊಡೆಯೋರು. ನೋಡಿ, ದೊರೆ ಮಟ್ಟದ ವ್ಯಕ್ತಿಗಳ ಮೇಲೆ ವಾರ ಹೋಗ್ತಾರೆ ನೋಡಿ. ಏನು ಬೇಡ, ತುಂಬಾ ಬಲಶಾಲಿ ಮೇಷ ಲಗ್ನ ನಮ್ಮ DCM ಸಾಹೇಬರು. ಎಷ್ಟು ರೈಡ್ಗಳು ನಡೆದಿರ್ಬೋದು. ಎದ್ರೆ, ಕೂತ್ರೆ, ನಿಂತ್ರೆ ಅವ್ರ ಕ್ಷೇತ್ರದಲ್ಲೇ ಅವ್ರ ತಮ್ಮನನ್ನು ಸೋಲ್ಸೋವರೆಗೂ ಬಿಡ್ಲಿಲ್ಲ ಪ್ರಕೃತಿ. ಯಾವುದೋ ದೈವಿ ಶಕ್ತಿ ಇಲ್ಲ, ಪ್ರಕೃತಿಯ ಶಕ್ತಿ, ಜನಶಕ್ತಿ. ಅವರ ಮೇಲೇನೆ ದಂಡೆತ್ತೋಗೋದು. ದಂಡೆತ್ತಿ ಬರೋ ತುಂಬಾ ಶಕ್ತಿ ಇರೋರ ಮೇಲೆ, ತುಂಬಾ ಜ್ಞಾನ ಇರೋರ ಮೇಲೆ, ತುಂಬಾ ಬುದ್ಧಿ ಇರೋರ ಮೇಲೆ, ನಿಮ್ಮ ಮೇಲೆ ಪದೇ ಪದೇ ನಡೆಯುತ್ತೆ. ಅದರಿಂದ ಅದನ್ನ ಮನ್ಸಿಗೆ ತಗೋಬೇಡಿ. ಪದೇ ಪದೇ ನಿಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಅಂದ್ರೆ ಚೆಕ್ ಮಾಡಿ, ನೀವು ತುಲಾ ಲಗ್ನದವರ, ತುಲಾ ರಾಶಿಯವರ ಅಂತ. ನೀವು ಎದ್ದು ಬಿಡ್ತೀರಿ, ಸಾಧಿಸ್ಬಿಡ್ತೀರಿ. ಅದರಿಂದ ಆ ಕೊರಗುವಾಗ ಈಗ ಅನ್ಕೊಳ್ಳಿ, ನನಗೇನು ಸಿಗುತ್ತೆ ಅನ್ಕೋತೀರಿ, ಸರಿಪಡಿಸ್ಕೋತೀರಿ. ಎಲ್ರಿಗೂ ಅಪ್ಲೈ ಮಾಡ್ಕೊಳ್ಳಿ. ಬರೀ ತುಲಾ ರಾಶಿಯವರಷ್ಟೇ ಅಲ್ಲ, ಎಲ್ಲಾ ರಾಶಿಯವರಿನ ಮೇಲೆ ದಯಮಾಡಿ ಹೇಳ್ತೇನೆ. ನಾನು ಈ TV ಕಾಲ ಅಂತ ನೆನಪು. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ್ರೆ ನಾನು ತುಂಬಾ ಜನಕ್ಕಾಗಿ ಹೇಳ್ಕೊಟ್ಟಿದ್ದೆ. ಎಕ್ಸ್ಪೆಕ್ಟೇಷನ್ ಅನ್ನೋದೇ ತುಂಬಾ ಮಹಾ ದುಃಖಕ್ಕೆ ಕಾರಣ ಅಂತ. ಎಕ್ಸ್ಪೆಕ್ಟೇಷನ್ ಹೀಗೆ ಇರಬೇಕಿತ್ತು. ನಮ್ಮ ಕೈಯಲ್ಲಿ ನೋಡಿ 5 ಲಕ್ಷದ ಕಾರ್ ತಗೊಳ್ಳೋ ಕೆಪಾಸಿಟಿನೇ ಇದೆ. ಆರಾಮ್ಸೆ ದುಡ್ಡು ಕೊಟ್ಟು ತಗೋಬಹುದು. ಏನ್ ಮಾಡ್ತೀವಿ ಗೊತ್ತಾ? 15 ಲಕ್ಷದ ಕಾರ್ ತಗೋತೇವೆ, ಸಾಲ ಮಾಡಾದ್ರು ಪಕ್ಕದವನ್ನ ನೋಡಬೇಕು. ನಮ್ಮ ಮಗುವನ್ನ ಒಂದು 50,000 ಫೀಸ್ ಇರೋ ಒಂದು ಸ್ಕೂಲಿಗೆ ಸೇರಿಸಿ ಅವನಿಗೊಂದು ಕೋಚಿಂಗ್ ಟ್ರೈನಿಂಗ್ ಇನ್ನೊಂದು ಮಾಡ್ಬೋದು. 3 ಲಕ್ಷದ ಸ್ಕೂಲ್ಗೆ ಹಾಕೋದು. ಆ ಬ್ರ್ಯಾಂಡ್ ಮಾಡ್ಕೊಂಡೆ, ನನಗೇನ್ ಸಿಗುತ್ತೆ ಇದರಿಂದ? ಹೌದು, ಕೈಯಲ್ಲಿ ಒಂದು 20 ಲಕ್ಷ ಇದೆ, 1 ಕೋಟಿ ರೂಪಾಯಿ ಮನೆಗೆ ಕೈ ಇಡೋದು. ಬೇರೆಯವರು ಇದರಿಂದ ಹೊರಗಡೆ ಬನ್ನಿ, ದಯಮಾಡಿ ಹೇಳ್ತಿದ್ದಾರೆ. ನನಗೇನು ಸಿಗುತ್ತೆ? ಅಲ್ಟಿಮೇಟ್ಲಿ ಯಾರದೋ ಪ್ರಭಾವ, ಯಾರದೋ ಮಾತು, ಯಾರದೋ ಉನ್ಮಾದ, ಯಾರದೋ ಕೃತಿ, ವಿಕೃತಿ, ಸುಕೃತಿ, ಸ್ವೀಕೃತಿ, ಇವುಗಳು ಒಂಚೂರು ಜರುಗಿಸ್ಕೊಳ್ಳಿ. ತೀರಾ ಧಾವಂತಕ್ಕೆ ಹಾಕೋಬೇಡಿ. ಇನ್ನು ಮೇಲೆ ಏನು ಮಾಡಿದರು, ಇದು ತಿಂದ್ರೆ, ಇದು ಕುಡಿದ್ರೆ ನನಗೇನು ಸಿಗುತ್ತೆ? ವಿಪರೀತ ಕುಡಿತಿದ್ದೀರಲ್ವಾ, ಹಾಕೊಳ್ಳಿ. ವಿಪರೀತ ಸಿಗರೇಟ್ ಇಟ್ಕೊಂಡಿದ್ದೀರಲ್ವಾ, ಹಾಕೊಳ್ಳಿ. ವಿಪರೀತ ದಾಹ, ಹಾಕೊಳ್ಳಿ. ವಿಪರೀತ ದುಡ್ಡಿನ ಮೋಹ, ಹಾಕೊಳ್ಳಿ. ವಿಪರೀತ ಅಧಿಕಾರದ ಮೋಹ, ಹಾಕೊಳ್ಳಿ. ಎಲ್ಲರೂ
ಜವಾನನಿಂದ ದಿವಾನ್ವರೆಗೂ ಈ ವರ್ಡನ್ನು ಹಾಕೊಳ್ಳಿ. ಯಾಕಂದ್ರೆ ಪ್ರಪಂಚದ ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿಗಳು ಯಾಕಾಗಿದ್ದಾರೆ ಅಂದ್ರೆ ಈ ಒಂದು ವಾಕ್ಯವನ್ನು ತುಂಬಾ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ನನ್ಗೇನ್ ಸಿಗುತ್ತೆ ಅಲ್ಟಿಮೇಟ್ಲಿ ಗುರುಗಳೇ ಹೇಳಿ, ಇದನ್ನ ಬಿಟ್ರೆ ಚೆನ್ನಾಗಿರ್ತೀನ, ಇದನ್ನ ಹಿಡ್ಕೊಂಡ್ರೆ ಚೆನ್ನಾಗಿರ್ತೀನ ಕೇಳ್ತಾರೆ ಮಕ್ಕಳೇ, ಅವ್ರು ಅದನ್ನೇ ಹಿಡ್ಕೋತಾರೆ. ಇದು ಬೇಡ ಅಂದಿದ್ದು ಬಿಟ್ಟು ಬಿಡ್ತಾರೆ, ಎಷ್ಟು ದೂರಕ್ಕಾದ್ರೂ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಸಿದ್ಧಾಂತಗಳು ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ ಅವ್ರ ಹೆಸರು. ನೀವು ಚರಿತ್ರೆಯಲ್ಲಿ ಉಳ್ಕೋಬೇಕು ಅಂತಿರಲ್ವಾ? ಇನ್ನು ಮೇಲೆ ಇದನ್ನ ಪ್ರತಿಯೊಂದಕ್ಕೂ ಒಂದು ಮಾತಾಡ್ತೀನಿ, ನಿಮ್ಮ ಬಾಯಿಯಿಂದ ಕೆಟ್ಟ ಭಾಷೆ ಬರುತ್ತೆ ದಿಢೀರಂತ, ನೆಗೆಟಿವ್ ಭಾಷೆ ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ನನಗೇನು ಸಿಗುತ್ತೆ, ಕಾಲೇಜಿಗೆ ಬಂಕ್ ಹೊಡಿತಿದ್ರಿ, ನನಗೇನು ಸಿಗುತ್ತೆ, ವರ್ಷ ಅಂತ ಕೂತ್ಕೊಳ್ಳೋಣ, ನನಗೇನು ಸಿಗುತ್ತೆ, ಸುಳ್ಳು ಸರ್ಟಿಫಿಕೇಟ್ ಮಾಡಿ ಉದ್ಯೋಗ, ನನಗೇನು ಸಿಗುತ್ತೆ, ಅಲ್ಟಿಮೇಟ್ಲಿ ಸಿಕ್ಕಾಕೋಬಿಟ್ರೆ, ಲಂಚ ನನಗೇನು ಸಿಗುತ್ತೆ, ಶಾರ್ಟ್ಕಟ್ ದುಡ್ಡು ನನಗೇನು ಸಿಗುತ್ತೆ, ಶಾರ್ಟ್ಕಟ್ ಸಕ್ಸಸ್ ನನಗೇನು ಸಿಗುತ್ತೆ. ಜೀವನದಲ್ಲಿ ಮತ್ತೆ ನಿಮ್ಮನ್ನ ಯಾವ ವ್ಯಕ್ತಿನೂ ನಂಬಲ್ಲ, ನೆನ್ಪಿಟ್ಕೊಳ್ಳಿ. ಎಸ್, ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್, ನೆನ್ಪಿಟ್ಕೊಳ್ಳಿ. ಭಾರಿ ಕಷ್ಟ. ನ್ಯೂನತೆಗಳಿರ್ತವೆ, ವೀಕ್ನೆಸ್ಗಳಿರ್ತವೆ ಎಲ್ರಿಗೂ. ಸಮಯ ಇಟ್ಟುಕೊಳ್ಳಬೇಡಿ. ನನಗೀಗ ಟೀ ಕುಡಿಯೋ ವಿಪರೀತ ಚಟ. ಎಷ್ಟು ಸಮಯ ಬಿಸಿ ಇಟ್ಕೊಬಿಟ್ಟಿದ್ದಾನೆ ಅಂದ್ರೆ, ದಿನಕ್ಕೆ 4 ಟೀಗೆ ಬಂದಿದ್ದು ಈಗ 2 ಟೀಗೆ ಬಂದಿದ್ದಾನೆ. ಅದರಿಂದಲೂ ಇಷ್ಟೇ, 1 ಟೀಗೆ ಬರ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಅಷ್ಟರಲ್ಲೇ ನಾನು 1-2 kg ಜಾಸ್ತಿ ಆಗಿದ್ದೀನಿ ಅನ್ಕೋತಿದ್ದೆ. ದ ಮೋರ್ ಶುಗರ್ ಅವಾಯ್ಡ್ ಇಟ್, ಮೆಟಬಾಲಿಸಮ್ ಮೈಂಟೈನ್ಸ್ ಅಂತಕ್ಕಂಥದ್ದು ಬಿಡ್ಬೇಕು. ಇಷ್ಟು ದಿನ ಸ್ವೀಟ್ ಮುಟ್ಟಬಾರ್ದು, ಆ ಟೀ ಕೂಡ ಕುಡಿಬಾರ್ದು. ಈ ರೀತಿ ಒಂದೊಂದೇ ನನಗೇನ್ ಸಿಗುತ್ತೆ ಅಲ್ಟಿಮೇಟ್ಲಿ, ಇದು ಮುಖ್ಯ, ಹೌದಲ್ವಾ? ಇನ್ನು ಮೇಲೆ ಇಂಥದ್ದನ್ನ ನೀವು ಮಾಡ್ಕೋತೀರಿ, ಪಾಡಿ ಮಕ್ಕಳೇ. ನೀವು ಗೆದ್ರೆ ನನಗೆ ಆನಂದ. ಕೆಲವೊಂದು ಸಮಯ ತುಂಬಾ ಪ್ರೀತಿಸಿರ್ತೀರಿ, ಆದ್ರೆ ಅಲ್ಲೇ ನಿಂತ್ಕೊಂಡು ಅಳ್ತಿರ್ತೀರಿ. ಯಾವುದೋ ಒಂದು ಅಧಿಕಾರ ಇರ್ಬೋದು, ಒಂದು ಗೆಳತಿ ಇರ್ಬೋದು, ಒಂದು ಕುಟುಂಬ ಇರ್ಬೋದು, ಒಂದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ನೇರ ಹೇಳ್ತಾನೆ, ಅಧಿಕಾರ ಇರ್ಬೋದು. ಅಲ್ಲಿ ಯಾಕೋ ತೃಪ್ತಿ ಇಲ್ಲ. ಇದನ್ನ ಬಿಟ್ರೆ ನನಗೇನ್ ಸಿಗುತ್ತೆ ಯೋಚನೆ ಮಾಡಿ, ಇದನ್ನ ಹಿಡ್ಕೊಂಡ್ರೆ ನನಗೇನ್ ಸಿಗುತ್ತೆ? ಏದಿ ಪಟ್ಟುಕೊಂಟೆ ನೀನು ಬಾಗುಂಟ ಗುರುಗಾರ, ನನ್ನ ಗುರುಗಳು ಹೇಳ್ಕೊಟ್ಟಿತ್ತು. ಯಾವ್ದು ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ನೋಡಿ, ಒಂದನ್ನು ಹಿಡ್ಕೊಳ್ಳಿ. ಆ ಸಕ್ಸಸ್ ಅನ್ನೋದು ಇನ್ಯಾವುದೂ ಇಲ್ಲ. ಸಕ್ಸಸ್ಗೆ 100 ದಾರಿಗಳಿಲ್ಲ. ಸಕ್ಸಸ್ಗೆ ತುಲಾ ರಾಶಿ, ತುಲಾ ಲಗ್ನದವ್ರ ಹತ್ರ ಹೋಗಿ, ಅವರು ಗೆದ್ದಿರೋದಕ್ಕಿಂತ ತುಂಬಾ ಗಾಯಗಳಾಗಿರುತ್ತೆ. ಅವ್ರ ಹತ್ರ ಕುಳಿತುಕೊಳ್ಳಿ ಗಂಟೆಗಟ್ಟಲೆ. ದ ಬ್ಯೂಟಿ ಆಫ್ ದರ್ ಜರ್ನಿ ದೇ ವಿಲ್ ಎಕ್ಸ್ಪ್ಲೈನ್ ಯು. ಹೌದು, ಸುಮ್ಮನೆ ಅಲ್ಲ. ಗೆದ್ದಿರೋರ ಹತ್ರ ನಿಜವಾಗ್ಲೂ ನಮ್ಗೆ ಉತ್ತರಗಳು ತುಂಬಾ ಸಿಗುತ್ತೆ ಗೆಲುವಿಗೆ. ಆದ್ರೆ ಸೋತವ್ರ ಹತ್ರ ಹೋಗಿ ಕುಳಿತುಕೊಂಡು ನೋಡಿ, ಯಾಕೆ ಗೆಲ್ಲಲಿಲ್ಲ ಅಂತ ತುಂಬಾ ಉತ್ತರಗಳು ಸಿಗುತ್ತೆ. ಪ್ರಕೃತಿಯ ವಿಸ್ಮಯಗಳಿಂದ ಆಗೋದು ಬೇರೆ. ಏನೋ ಒಂದು ಇಂಜುರಿ ಆಯ್ತು, ಏನೋ ಒಂದು ಬೇರೆ ಏನೋ ಆಯ್ತು, ನಾವೇನು ತಡಿಲಿಕ್ಕೆ ಆಗೋಲ್ಲ. ಅದನ್ನ ತಡಿಲಿಕ್ಕೆ ಆಗೋದಿಲ್ಲ, ದೈವದ ಸಹಾಯವೂ ಬೇಕಾಗುತ್ತೆ. ಆದರೆ ನಾವು ತುಂಬಾ ಮಾಡ್ಕೊಂಡಿದ್ದೇವೆ. 95% ನಮ್ಮ ಫೇಲ್ಯೂರ್ಗೆ ನಾವಾಗಿ ಮಾಡಿಕೊಂಡ ತಪ್ಪುಗಳೇ. ಇನ್ನು 5% ಬಿಟ್ಬಿಡಿ, 95% ಒಬ್ಬ ಮೂರ್ಖನ ತಂದೆ ಇಟ್ಕೊಂಡಿರ್ತೇವೆ, ಇಲ್ಲ ಮೂರ್ಖರ ಜೊತೆ ವ್ಯವಹಾರ ಮಾಡಿರ್ತೇವೆ. ಮೂರ್ಖ ಸಂಗಾತಿ, ಮೂರ್ಖ ಗೆಳೆತನ, ಮೂರ್ಖ ವ್ಯವಹಾರ, ಇದೆಲ್ಲ ಮಾಡ್ಕೊಂಡಿರ್ತೇವೆ. ನಮಗೊಂದು ನಂಬಿಕೆ, ಅವನು ಬದಲಾಗ್ಬಿಡ್ತಾನೆ. ಖಂಡಿತ ಇಲ್ಲ. ಒನ್ಸ್ ಎ ವಿಲನ್ ಇಸ್ ಅನ್ ಆಲ್ವೇಸ್ ಎ ವಿಲನ್. ಅವನು ಎಂದಿಗೂ ಬದಲಾಗಲ್ಲ. ವೆರಿ ರೇರ್, ಲಕ್ಷದಲ್ಲೊಬ್ಬ ಇಲ್ಲ ಕೋಟಿಗೊಬ್ಬ. ಅವನೆಲ್ಲ ಬಿಟ್ಟು ಸನ್ಯಾಸಿ ಆಗಿರ್ಬೇಕಷ್ಟೇ. ಅದಕ್ಕೆ ತುಂಬಾ ದೊಡ್ಡವ್ರು ಹೇಳ್ತಾರೆ, ಋಷಿ ಮೂಲ, ಗುರುಮೂಲ, ನದಿ ಮೂಲ, ದೇವಮೂಲ, ಈ ಥರದ್ದೆಲ್ಲ ಕೆದಕ್ತಾ ಹೋಗ್ಬಾರ್ದು ಅಂತ. ಯಾರೋ ಒಬ್ಬ ಮಹಾಯೋಗಿ ಸಂತ ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಈ ಥರದವ್ರು ನೋಡಿದ್ದಾನೆ. ತುಂಬಾ ದೊಡ್ಡದಾದಂಥ ಒಬ್ಬ ಡಕಾಯಿತಿ ಮಾಡ್ತಿದ್ದಂಥ ವ್ಯಕ್ತಿ, ತುಂಬಾ ಸನ್ಯಾಸಿಯಾಗಿರೋ ವ್ಯಕ್ತಿಯನ್ನು ನೋಡಿದ್ದಾನೆ. ಎಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ತಾನು ಮಾಡಿದ್ದು ತಾನು ನೆನೆಸ್ಕೊಂಡು ನನಗೇನು ಸಿಗುತ್ತೆ ಅಂತ ಎಲ್ಲ ಬಿಟ್ಟು ನಿಂತಿರ್ತಕ್ಕಂಥ.
ಹೌದು, ಇದೇ ಸಿಕ್ಕಾಗ ಕೇಳಿ ಅವ್ರ ಹೆಸರು ನಾನು ನಿಮಗೆ ಕೊಡ್ತೇನೆ. ಯಾಕೆಂದ್ರೆ ಕೆಲವು ಕಾಂಟ್ರವರ್ಷಿಯಲ್ ಹೆಸರುಗಳು ಕೆಲವರು ಒಪ್ಪಲ್ಲ. ಧರ್ಮ, ಜಾತಿ, ಇನ್ನೊಂದು ಅಂತ ಎತ್ಕೊಂಡು ಗಣ್ಣಿಟ್ಕೊಂಡು ಬಂದ್ಬಿಡ್ತಾರೆ. ತುಂಬಾ ಭಯ. ನನಗೇನ್ ಸಿಗುತ್ತೆ ಈ ವಿಚಾರ ನೀವು ಹೇಳೋದ್ರಿಂದ? ನನಗೊಂಚೂರು ನಿಮ್ಗೊಂಚೂರು ತೃಪ್ತಿ ಆಗ್ಬೋದು. ಬಟ್ ಕೆಲವರು ಅದಕ್ಕೆ ಅಂತ ಕಾಂಟ್ರವರ್ಸಿ ಮಾಡೋಕೆ ಕಾಯ್ತಿರ್ತಾರೆ. ಅವ್ರಿಗೆ ಅದೇ ಬೇಕು, ಅವ್ರಿಗೆ ಅದೇ ಸಿಗಬೇಕು. ಆಗೋ ಗಣ್ಣು, ತಲ್ವಾರು, ಕತ್ತಿ, ಇನ್ನೊಂದು ಹರ್ತಾಳ್ ಯಾಕೆ ಬೇಕು? ನಿಮಗೆ ಬೇಕು ಅಂದ ಕೇಳಿ ಬಂದಾಗ, ಗುರುಗಳೇ ಒಬ್ಬ ತುಂಬಾ ದೊಡ್ಡ ಡಕಾಯಿತಿ, ತುಂಬಾ ದೊಡ್ಡ ವ್ಯಕ್ತಿ, ಈ ಥರದ್ದು ಎಲ್ಲ ಸರ್ವಸಂಗ ತ್ಯಾಗ ಮಾಡಿ ಗುರು ಆಗ್ಬಿಟ್ರು, ಯೋಗಿ ಆಗ್ಬಿಟ್ರು, ಸನ್ಯಾಸಿ ಆಗ್ಬಿಟ್ರು, ಮಹಾಯೋಗಿ ಆಗ್ಬಿಟ್ರು ಅಂತಿರಲ್ಲ, ಅವ್ರು ಯಾರು ಅಂತ ಕೇಳಿ ಹೇಳ್ತಾನೆ. ಬಂದಾಗ ಏನಾದ್ರೂ ನಿಮ್ಗೆ ನೆನಪಿದ್ರೆ ನನಗೇನು ಸಿಗುತ್ತೆ? ಪುಷ್ಯ ನಕ್ಷತ್ರ, ಮೇಷರಾಶಿ. ಚೆನ್ನಾಗಿದೆ. ಶನಿ ಲಾಭದಲ್ಲಿರ್ತಕ್ಕಂಥದ್ದು, ಗುರುಸಾರದಲ್ಲಿ ಬ್ಯೂಟಿಫುಲ್, ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಗುರುವಿಗೆ ಸಂಬಂಧಪಟ್ಟಂತ ಟೀಚಿಂಗ್, ಗೈಡಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಸಾರ್ವಜನಿಕ ಹಣಕಾಸು ಇಲಾಖೆ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಮಾತುಕತೆ, ಪ್ರೀಚಿಂಗ್, ಧಾರ್ಮಿಕ ಅಧ್ಯಯನ, ಧಾರ್ಮಿಕ ಪ್ರವಚನ, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಗುರುಗಳಾಗಿ ಗುರುವಿನಂತ ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ವೃಷಭ ರಾಶಿ, ಚಂದ್ರ 3ನೇ ಮನೆಯಲ್ಲಿ ಶನಿ ಸಾರ, ಶನಿ ಕೇಂದ್ರದಲ್ಲಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ನಿಮಗೂ ಕೂಡ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಕನ್ಸಲ್ಟೆಂಟ್, ಅಡ್ವೈಸಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಮಧ್ಯವರ್ತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ ಪ್ರಗತಿ. ಮಿಥುನ ರಾಶಿ, ತೇರಿಗೆ ಏರಲ್ಲ, ಕೂಡ ನೀರಿಗೆ ಬಿಡೋಲ್ಲ ಅನ್ನೋ ಥರ ಮಧ್ಯದಲ್ಲಿ ನಿಲ್ಲಿಸಿದಾಗೆ ಒಂಥರ ಗಾಬರಿ, ಕನ್ಫ್ಯೂಷನ್, ಇನ್ನೊಂದು ಏನೋ ಒಂದು ತಳಮಳ ಮಿಥುನ ರಾಶಿಗೆ. ಯಾಕಂದ್ರೆ ಚಂದ್ರ ಶನಿ ಸಾರ, ಹುಳಿ ಸಾರ, ಆದರೆ ಶನಿ ಗುರುಸಾರದಲ್ಲಿದ್ದು, ಗುರುವು 12ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಇವತ್ತು ದಿನ ಓಡಲ್ಲ. ಸ್ವಲ್ಪ ಪರಿಶ್ರಮ, ಮನೆಯಲ್ಲಿ ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ ಹೋಗಿ, ಯಾವುದಾದ್ರೂ ಗೋಪುರ ದೈವ ದರ್ಶನ, ಗೋಪುರ ದರ್ಶನಂ 1000 ದೈವ ದರ್ಶನಂ, ಮನಸ್ಸಿಗೆ ತೃಪ್ತಿ, ಸಂತೃಪ್ತಿ. ಕರ್ಕಾಟಕ ರಾಶಿ, ಶನಿ ಅಷ್ಟಮದಲ್ಲಿ, ಒಂಥರ ಬಾಧೆ, ಹಣಕಾಸು, ಕುಟುಂಬ, ಜವಾಬ್ದಾರಿ, ಓಡಾಟ, ಸುತ್ತಾಟ, ಇವುಗಳಿಂದ ಒಂದು ಸ್ವಲ್ಪ ವಿಚಲಿತ ಆಗ್ತಕ್ಕಂಥದ್ದಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಗೋವಿಂದ 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 ಗೋವಿಂದ, ಗೋವಿಂದನ ನೆನೆಸ್ಕೊಳ್ಳಿ. ಹೌದು, ಒಂದು ಸಣ್ಣ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಹೋಗಿ, ಏನೋ ಜಿಗುಟು, ಏನೋ ಒತ್ತಡ, ಏನೋ ಸಂಕಟ, ಬ್ಯುಸಿ ಎಷ್ಟಿದೆ ಅಂದರೆ ಬೇರೆ ನೆಗೆಟಿವ್ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನನಗೇನು ಸಿಗುತ್ತೆ ಇದನ್ನು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ 12ನೇ ಮನೆ, ಯಾಕೋ ಎದ್ದಿದ್ ಲೇಟು, ಹೋಗ್ತಿರೋದು ಲೇಟು, ಮಾಡೋದು ಲೇಟು, ಎಲ್ಲ ಒಂಥರ ಗಡಿಬಿಡಿಯ ದಿನ. ಸೋಮವಾರ ಇವತ್ತು ಒಂಚೂರು ಒಂದು ಕೆಲಸ ಮಾಡಿ, ಸ್ವಯಂ ಪಾಕ, ಒಂದಷ್ಟು ಅಕ್ಕಿ, ಬೇಳೆ, ಬೆಲ್ಲ, ತರಕಾರಿ, ಸೊಪ್ಪು, ಉಪ್ಪು, ಎಳ್ಳೆಣ್ಣೆ, ಒಂದು ಪ್ಯಾಕೆಟ್ ಮೊಸರು, ಒಂದು ಪ್ಯಾಕೆಟ್ ಹಾಲು, ಒಂದು ಕೈ ವಸ್ತ್ರ, ಒಂದು ಅಚ್ಚು ಬೆಲ್ಲ, ಒಂದು ತೆಂಗಿನಕಾಯಿ, ಒಂದು ಎಲೆ, ಅಡಿಕೆ, 2 ಹಣ್ಣು, ಇಷ್ಟಿಟ್ಟು ತಗೊಂಡು ಹತ್ತಿರದಲ್ಲಿ ಗ್ರಾಮ ದೇವರ ಹತ್ರ ಯಾರಾದರೂ ಬಂದಿದ್ರೆ ಬಡವರಿಗೆ, ಹೌಸ್ ಕೀಪಿಂಗ್, ರಸ್ತೆ ಕ್ಲೀನ್ ಮಾಡ್ತಿರೋರು, ಅಂಗನವಾಡಿ, ಈ ಥರದವರಿಗೆ ಕೊಟ್ಟು ಹೋಗಿ. ಆ ಭಾರ, ಗಲಿಬಿಲಿ, ಡಿಲೆ ಇವುಗಳಿಂದ ಹೊರಗಡೆ ಬರ್ತಾರೆ. ಕನ್ಯಾ ರಾಶಿ, ಶನಿಯು 6ನೇ ಮನೆ, ಚಂದ್ರ ಲಾಭಸ್ಥಾನ, ಚೆನ್ನಾಗಿದೆ. ಎಸ್ಪೆಷಲಿ ಸ್ಟೀಲು, ಸಿಮೆಂಟು, ಕಬ್ಬಿಣ, ಆಯಿಲು, ಎಕ್ಸಸೈಸು, ಸ್ಪೋರ್ಟ್ಸು, ಡಾನ್ಸು, ಮ್ಯೂಸಿಕ್ಕು, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಮುತ್ತು, ರತ್ನಗಳು, ನವರತ್ನಗಳು, ಇವುಗಳ ವ್ಯಾಪಾರ, ವ್ಯವಹಾರ, ಉದ್ಯೋಗ ಇವುಗಳಲ್ಲಿ ನಡೆಸ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿಯ ಸಂಕಲ್ಪ. ತುಲಾ ರಾಶಿ, ಉದ್ಯೋಗದಲ್ಲಿ ಒಂಚೂರು ಅರ್ಧಂಬರ್ಧ ಮನಸ್ಸು, ಹೀಗಿರ್ಬೋದಿತ್ತು, ನನಗೇನು ಸಿಗುತ್ತೆ, ಹೀಗಿಲ್ದಿದ್ರೆ ನನಗೇನು ಸಿಗುತ್ತೆ, ನಮ್ಗೇನು ಸಿಕ್ಕಿದೆಯೋ ಅದನ್ನು ತೃಪ್ತಿಯಾಗಿ ಮಾಡಿ ಮಕ್ಕಳೇ. ನನ್ನ ಗುರುಗಳ ಹತ್ರ ನನಗಿದ್ದಾಗ ನೀವು ನಂಬೋಲ್ಲ, ನನಗೆ ಮಾತ್ರ ಗೊತ್ತು ಆ ನೋವು. ಸುಮಾರು ಒಂದು 3600 3700 ವಿದ್ಯಾರ್ಥಿಗಳು, ಇಲ್ಲೂ ಹುಡುಕಾಟ, ಕಡೆಗೆ ನನಗೇನು ಸಿಕ್ತು ಅಂತ ನಾನು ನಿಂತು ಬಿಟ್ಟಿದ್ದೆ ಒಬ್ಬನೇ. ಏನೂ ಸಿಗ್ಲಿಲ್ಲ, ಯಾವುದೂ ಸಿಗ್ಲಿಲ್ವಲ್ಲ ಅಂದಾಗ ಅಮ್ಮ ಅವ್ರು ಹೇಳಿದ್ರು,
ಒಬ್ಬನೇ ನಿಂತಿದ್ದಾನೆ, ಕಣ್ಣಲ್ಲಿ ನೀರು ಹಾಕೊಂಡು, ಅಮ್ಮ ನನಗೆ ಯಾವುದೂ ಕಲಿಸ್ಲಿಲ್ಲ, ಹಾಗೆ ಹೀಗೆ ಅಂತ ಏನೋ 2 ಮಾತು ಹೇಳ್ಬಿಟ್ಟಾರೆ. ಹೋಗ, ಅವರೆಲ್ಲರಿಗಿಂತ ಚೆನ್ನಾಗಿರ್ತೀಯ ಅಂತ. ಎಲ್ಲರಿಗಿಂತ ಏನು, ನನ್ನ ಗುರುವಿಗೆ ಮೀರಿದ ಹೆಸರು ತಂದು ಹಾಕ್ಬಿಡ್ತೀನಿ. ನನಗೇನು ಸಿಕ್ಕಿತ್ತು, ಸಿಕ್ಕಿದ್ರಲ್ಲಿ ನಾನು ತೃಪ್ತಿ ಪಟ್ಟಿತ್ತು. ಅದರಲ್ಲೇ ಏಕತಾನತೆ, ಅದರಲ್ಲೇ ಏಕತಾನತೆ, ಅದರಲ್ಲೇ ಏಕತಾನತೆ. ಸೊ ಅದರಿಂದ ತುಲಾರಾಶಿ ಇರೋ ಕೆಲಸದಲ್ಲೇ ತೃಪ್ತಿಯಾಗಿ ಮಾಡ್ಕೊಂಡು ಹೋಗಿ, ಗೆಲುವು ನಿಮ್ಮದು. ವೃಶ್ಚಿಕ ರಾಶಿ ಏನೋ ಅಸಮಾಧಾನ, ಏನೋ ತುಳಲಾಟ, ಏನೋ ಒದ್ದಾಟ, ಏನೋ ಗಾಬರಿ, ಏನೋ ಸಂಕಟ. ಭಾರ ಅಂತ ಅಂದ್ಕೊಂಡ್ರೆ ಎಲ್ಲ ಭಾರವೇ, ಭಾರ ಇಲ್ಲ ಅಂತ ಅಂದ್ಕೊಂಡ್ರೆ ಯಾವುದೂ ಭಾರ ಇಲ್ಲ, ಅಷ್ಟೇ ಹೇಳೋದಲ್ಲಿ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನೂ ಸ್ವಲ್ಪ ನೋಡ್ಕೊಳ್ಳಿ. ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಸ್ನಾನ ಮಾಡಿ, ಹನುಮೋಪಾಸನ, ಹನುಮರ ಆಲಯ ಇದ್ರೆ ಒಂದು ಸಣ್ಣ ದರ್ಶನ, ಕಾರ್ಯಕ್ಷೇತ್ರ ವೇಗವಾಗಿ ಆಗುತ್ತೆ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯುತ್ತೀರಿ. ತುಂಬಾ ಹೊರೆಯ ದಿನ, ಓಡಾಟದ ದಿನ, ಜವಾಬ್ದಾರಿಯ ದಿನ. ಧನುಸು ರಾಶಿ ಅಷ್ಟಮದ ಚಂದ್ರ ಶನಿಸಾರದಲ್ಲಿರೋದ್ರಿಂದ, ಬಾಧಕಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಹಣಕಾಸು, ವ್ಯವಹಾರ, ಉದ್ಯೋಗ ಪರಿಶ್ರಮವೇ. ಮನೆಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಮನೆಯಿಂದಲೇ 1-3 ಪ್ಯಾಕೆಟ್ ತಿಂಡಿ, 1-2 ಇಡ್ಲಿಯೋ, 1-3 ಪ್ಯಾಕೆಟ್ 2-2 ಇಡ್ಲಿಯೋ, ಒಂದು ಪೊಂಗಲ್ಲೋ, ಉಪ್ಮಾ, ಏನೋ ಒಂದು ಮಾಡಿದ್ರು ಒಂದಿಷ್ಟಿಷ್ಟು ಬಿಸಿ 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 ಕಟ್ಕೊಂಡು ಫಸ್ಟು ಹೊರಗಡೆ ಬಂದು ಯಾರಿಗಾದ್ರೂ 1-3 ಜನ ಭಿಕ್ಷುಕರು, ವಯಸ್ಸಾದವರು, ಅಲ್ಲಿ ಇಲ್ಲಿ ರಸ್ತೆ ಕೆಲಸ ಮಾಡ್ತಿರ್ತಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಿರ್ತಾರೆ, ಮನೆ ಗಾರೆ ಕೆಲಸ ಮಾಡ್ತಿರ್ತಾರೆ, ಅಂಥವ್ರು ಕೊಟ್ಬಿಟ್ಟು ನೀವು ತಿಂದು ಆಮೇಲೆ ಮನೆ ಬಿಡಿ. ಆ ಹೊರೆ, ತೊಳಲಾಟ, ಒದ್ದಾಟ ದೂರ ಹೋಗುತ್ತೆ. ದುಡುಕಿನ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಜಾಗ್ರತೆ. ಮಕರ ರಾಶಿ ಪರವಾಗಿಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ತೀರಿ, ಅದಕ್ಕೆ ತಕ್ಕಷ್ಟೇ ಫಲವನ್ನ ಪಡೆಯುತ್ತೀರಿ. ಚೆನ್ನಾಗಿದೆ. ಉದ್ಯೋಗ, ವ್ಯವಹಾರ, ಕುಟುಂಬ ಅನುಕೂಲ, ಸಂಗಾತಿಯ ಸಹಕಾರ. ಕುಂಭರಾಶಿ ಓಡೋ ಛಲ, ಡಬಲ್ ಓಡ್ತೀರಿ, ಡಬಲ್ ಕೆಲಸ, ಡಬಲ್ ಓಡಾಟ, ಡಬಲ್ ಸುತ್ತಾಟ ಇದ್ದರೂ ತುಂಬ ಅನುಕೂಲ ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಚಂದ್ರ ಶನಿಸಾರ, ಶನಿ ನಿಮ್ಮನೆಲ್ಲೇ ಇದ್ದಾನೆ, ಚೆನ್ನಾಗಿದೆ. ಶತ್ರು ಪರಾಜಯ, ದೂರದ ಕೆಲಸ, ದೂರದ ವ್ಯವಹಾರ, ಟ್ರಾವೆಲ್ಸು, ವೆಹಿಕಲ್ಸು, ಹೈನುಗಾರಿಕೆ, ಭೂಮಿ, ನೀರು, ಹಾಲು, ತುಪ್ಪ, ಮೊಸರು ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮೀನರಾಶಿ ಶನಿ 12ನೇ ಮನೆ, ವಿಪರೀತ ಖರ್ಚು ಕೊಡ್ತಾನೆ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ, ಪ್ರತಿಷ್ಠೆಗೋಸ್ಕರ, ಬ್ರ್ಯಾಂಡಿಗೋಸ್ಕರ, ಗೊತ್ತಿಗೋಸ್ಕರ. ಕೆಲವರು ಹಾಗೆ ನಮ್ಗೆ ಇರಬೇಕು, ಇದೇ ತಿನ್ಬೇಕು, ಹೀಗೇ ಹೆಲ್ತಿ ಆಗಿರ್ಬೇಕು, ಪೌಷ್ಟಿಕಾಂಶವಾಗಿರ್ಬೇಕು ಅನ್ನತಕ್ಕಂಥ ಭಾವಾರ್ಥ. ಸೊ ಅದರಿಂದ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಅಂದ್ರೆ ನೀವು ಕಾಲ್ ಚಾಚಿದಷ್ಟು ಹಾಸಿಗೆ ಇರಬೇಕು ಅನ್ಕೋತೀರಿ. ಅದರಿಂದ ಒದ್ದಾಟವೇ ವಿನಃ ಇನ್ನೇನೂ ಅಲ್ಲ. ಸಂಪಾದನೆ ಇದೆ, ಚೆನ್ನಾಗಿದೆ, ಗೌರವವಾಗಿರ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.